ದೇವಭೂಮಿ ಪ್ರಯಾಗರಾಜ್ನ ಈ ಮಹಾ ಕುಂಭಮೇಳದ ಸಂಭ್ರಮ ಸಡಗರದಲ್ಲಿ ನಾವಿದ್ದೀವಿ. ನೋಡಿ, 144 ವರ್ಷ ನಮ್ಮ ಮುಂದಿನ 3 ಪೀಳಿಗೆಯೂ ಕೂಡ ನೋಡ್ಲಿಕ್ಕೆ ಅಸಾಧ್ಯವಾದಂತಹ ಈ ಮಹಾಕುಂಭ ನೋಡೋದಕ್ಕೆ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ. ಆ ಸಾಧು ಸಂತರು ಉಸಿರಾಡುವಂತ ಉಸಿರು, ಅವರು ನಡೆದಾಡುವಂತ ಆ ಭೂಮಿಯ ಪಾದಸ್ಪರ್ಶ ನಮ್ಮೊಳಗಿನ ಒಂದು ಪಾವಿತ್ರ್ಯತೆಯನ್ನ ಇಮ್ಮಡಿಗೊಳಿಸ್ತಾ ಇದೆ. ನನ್ನ ಜೊತೆಲಿ ಕರ್ನಾಟಕದಿಂದ ಬಂದಿರುವಂತ 100 ಜನ ಯಾತ್ರಿಕರು ಮಾತಾಡಿದ್ರು. ಈಗ ಉಡುಪಿಯಿಂದ ಬಂದಿರುವಂತ ಯಾತ್ರಿಕರು ಇದ್ದಾರೆ, ಅವ್ರು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಎಲ್ಲಿಂದ, ಹೆಂಗಿದೆ ಅವರ ಅನುಭವ, ಈ ಪುಣ್ಯವಾದಂತಹ ಸಂಗಮದ ಆ ತ್ರಿವೇಣಿಯ ಆ ನೀರಿನ ಆ ಒಂದು ಪ್ರೋಕ್ಷಣೆಯ ಅನುಭೂತಿ ಹೇಗಾಯ್ತು ಅನ್ನೋದನ್ನು ನಾನು ಮಾತಾಡಿಸ್ತೀನಿ. ಹೇಗಿದೆ ಅನುಭವ ಮಹಾಕುಂಭದ್ದು? ತಮ್ಮ ಹೆಸರೇನು, ಎಲ್ಲಿಂದ ಬಂದ್ರಿ? ಹರ ಹರ ಮಹಾದೇವ್, ಹರ ಹರ ಗಂಗೆ. ನಾನು ಸತೀಶ್ ಅಂತ, ಉಡುಪಿ ಜಿಲ್ಲೆಯ ಒಡ್ಡರ್ಸೆಯಿಂದ ಬಂದಿದ್ದೇನೆ. ನನ್ನ ಜೊತೆ ಮತ್ತೆ 8 ಜನ ಇದ್ದಾರೆ. ಅವರೆಲ್ಲ ಉಡುಪಿಯಿಂದ ಬಂದಿದ್ದೀವಿ. ಮತ್ತೊಬ್ಬರು ಕುಂದಾಪುರದಿಂದ ಬಂದಿದ್ದಾರೆ. ಏನಂತ ಹೇಳಿದರೆ, ಎಲ್ಲರೂ ಹೇಳ್ತಾರೆ, ಒಂದು ಸರಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ದೇವಭೂಮಿಯಲ್ಲಿ ನಾವು ಬಂದು ಕಾಲಿಡಬೇಕು. ದೇವಭೂಮಿಯಲ್ಲಿ ಅಮೃತದ ಸಿಂಚನ, ನಮ್ಮೆಲ್ಲರ ಮನಕ್ಕೆ ಒಂದು ರೀತಿಯಲ್ಲಿ ರೋಮಾಂಚನ ಆಗಿದೆ. ಇವತ್ತು ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನವನ್ನು ನಾವು ಮಾಡಿದ್ದೇವೆ. ತುಂಬ ಒಂದು ಖುಷಿ ಕೊಡುವಂಥ ವಿಚಾರ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಫಿಸಿಕಲಿ, ಮೆಂಟಲಿ, ಇಮೋಷನಲ್, ಸ್ಪಿರಿಚುವಲಿ ನಮ್ಮನ್ನು ಒಂದು ಹಂತಕ್ಕೆ ಕೊಂಡೊಯ್ಯುವಂತಹ ಒಂದು ಒಳ್ಳೆಯ ಒಂದು ದಿನ ಇವತ್ತು ಅಂತ ಹೇಳಿದರೂ ಕೂಡ ನಾವು ತಪ್ಪಾಗಲಿಕ್ಕಿಲ್ಲ. ನಾವು ಭಾಳಷ್ಟು ದಿನಗಳಿಂದ ಈ ಒಂದು ಬರಬೇಕು ಅಂದ್ಕೊಂಡು ಎನಿಸಿದ್ವಿ. ಆದರೆ ನಿನ್ನೆ ನಾವು ಬಂದ್ವಿ, ಇವತ್ತು ನಾವು ಸ್ನಾನವನ್ನು ಮಾಡಿದ್ವಿ. ಭಾಳಷ್ಟು ಇನ್ನು 26ನೇ ತಾರೀಕುವರೆಗೂ ಕೂಡ ಇಲ್ಲಿ ಪವಿತ್ರವಾದಂಥ ಸ್ನಾನ ನಡೀತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಈ ಸ್ನಾನವನ್ನು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿನ ಒಂದು ವ್ಯವಸ್ಥೆ ತುಂಬ ಅಚ್ಚುಕಟ್ಟಾದಂಥ ವ್ಯವಸ್ಥೆ. ಎಷ್ಟು ಜನ ಬಂದರೂ ಕೂಡ, ಈಗ ಒಂದು 40-50 ಕೋಟಿ ಜನ ಸ್ನಾನ ಮಾಡಿರ್ಬೋದು. ಇನ್ನೂ ಕೂಡ 26ನೇ ತಾರೀಕು 35 ದಿವಸ ಆಗಿದೆ, ಇನ್ನೊಂದು 11 ದಿವಸ ಇದೆ. ಒಟ್ಟು 46 ದಿನಗಳ ಕಾಲ ನಡೆಯುವಂಥ ಈ ಒಂದು ಪುಣ್ಯ ಕಾರ್ಯದಲ್ಲಿ ಇನ್ನೂ ಹೆಚ್ಚಿನ ಜನರು ಬರಲಿಕ್ಕಿದ್ದಾರೆ. ಆದರೆ ಒಂದು ವ್ಯವಸ್ಥೆ, ನಾವು ಮನೆಯಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದಾಗ ಒಂದು ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ. ಆದರೆ ಇಷ್ಟು ಜನರು ಬರುವಾಗ ಇಲ್ಲಿಯ ಸರ್ಕಾರ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಬಹಳ ಅಷ್ಟು ವ್ಯವಸ್ಥೆ ಮಾಡೋದಲ್ಲ, ಅಷ್ಟು ಶುಚಿಕರವಾದಂಥ ಆಹಾರ. ನಮ್ಮ ಉಡುಪಿಯವ್ರದ್ದೇ, ಬೆಂಗಳೂರಿನವ್ರದ್ದೇ ಒಂದು ಒಳ್ಳೆಯ ಹೋಟೆಲ್ ನಮಗೆ ಸಿಕ್ಕಿದೆ. ಯಾರು ಬಂದರೂ ಕೂಡ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅಷ್ಟು ಒಳ್ಳೆಯ ತಿಂಡಿ ನಮಗೆ ಸಿಗ್ತದೆ ಇಲ್ಲಿ. ಮತ್ತು ಎಲ್ಲೇ ಹೋದರೂ ಕೂಡ ಶುಚಿತ್ವಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಖುಷಿಯಾಗಿದೆ. ನೋಡಿ, ಹೆಂಗಿದೆ ಅಂತ ಹೇಳಿದರೆ, ಆ ಬೆಳಿಗ್ಗೆ 2 ಗಂಟೆ ಬೆಳಗಿನ ಜಾವ ಚುಮು ಚಳಿಯಲ್ಲಿ ಕೈಯಲ್ಲಿ ಊರುಗೋಲು ಹಿಡ್ಕೊಂಡು ಆ ಹಿರಿಯರು ಕಿರಿಯರು ಬಂದು ಸ್ನಾನ ಮಾಡೋದು, ಈ ಸಂಗಮದಲ್ಲಿ ಸ್ನಾನ ಮಾಡುವಂಥ ಕಮಿಟ್ಮೆಂಟ್ ಇದೆಯಲ್ಲ, ಬಹುಶಃ ಈ ಸನಾತನದ ಹಿಂದೂ ಧರ್ಮ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಇರಲಿಕ್ಕಿಲ್ಲ. ಆ ಕಮಿಟ್ಮೆಂಟ್, ಬೆಳಿಗ್ಗೆ 2 ಗಂಟೆಗೆ ಬಂದು ಸ್ನಾನ ಮಾಡಿ ಇಲ್ಲಿ ನಾನು ಪಾವಿತ್ರ್ಯತೆಯನ್ನು ಅನುಭವಿಸೋದು, ಎಷ್ಟೋ 1000 ಕಿಲೋಮೀಟರ್ ಬಂದು ಇಲ್ಲಿ ಮಾಡೋದು. ಏನಂತೀರಿ ಸರ್ ಅದ್ರ? ನಿಜವಾಗ್ಲೂ ಭಾರತ ದೇಶದಿಂದ ಬಿಟ್ಟರೆ ಆಲ್ ಓವರ್ ವರ್ಲ್ಡಿಂದನೂ ಇಲ್ಲಿಗೆ ಬಂದುಬಿಟ್ಟು ಈ ಒಂದು ಪುಣ್ಯ ಕ್ಷೇತ್ರ ದರ್ಶನ ಮಾಡುವಂಥದ್ದು ಎಲ್ರಿಗೂ ಒಂದು ಸಿಕ್ಕಿರುವಂಥದ್ದು ಭಾಳ ಸಂತೋಷದ ಅವಕಾಶ. ನಮಗೂ ಈ ಒಂದು ಪುಣ್ಯ ಅವಕಾಶ ಸಿಕ್ಕಿದೆ, ಭಾಳ ಸಂತೋಷವಾಗಿದೆ ಸರ್. ಭಾಳ ಸ್ವಚ್ಛತೆ ಅನ್ನುವಂಥದ್ದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಭಾಳ ಚೆನ್ನಾಗಿ ಖುಷಿ. ತಾವು ಎಲ್ಲಿಂದ ಬಂದ್ರಿ? ತಮ್ಮ ಹೆಸರೇನು? ನನ್ನ ಹೆಸರು ರವೀಂದ್ರ ಅಂತ ಹೇಳಿ, ನಾನು ಉಡುಪಿಯಿಂದ ಬಂದಿದ್ದೇನೆ. ಈಗ ತುಂಬ ಒಂದು ಅದ್ಭುತವಾದಂತಹ ಒಂದು ಅನುಭವ ಅಂತ ಹೇಳ್ಬೋದು. ಹೌದು, ಮನಸ್ಸಲ್ಲಿ ಇದ್ದಂತಹ ಎಲ್ಲ ಗೊಂದಲಗಳು ಅಥವಾ ಯಾವುದೇ ರೀತಿಯ ಪಾಪ ಭಾವನೆಗಳು ಎಲ್ಲ ನೀರಲ್ಲಿ ಕೊಚ್ಚಿ ಹೋಗಿ ಮನಸ್ಸೊಂದು ಶುದ್ಧೀಕರಣವಾಗಿದ್ದಂತಹ ಒಂದು ಆತ್ಮಶುದ್ಧಿ ಆದಂತಹ ಒಂದು ಅನುಭವ ಆಗ್ತಾ ಉಂಟು. ಬರುವಾಗ ಏನು ಅನ್ಕೊಂಡು ಬಂದ್ರಿ? ಇಲ್ಲಿ ಬಂದು ನೋಡಿದಾಗ ತಮ್ಗೆ ಏನು ಅನ್ಸುತ್ತೆ? ನಾವು ಬರುವಾಗ ನಮಗೆ ಎಲ್ಲರೂ 10 ಜನ ಹೇಳೋ ಪ್ರಕಾರದಲ್ಲಿ ಇಷ್ಟು ಕೋಟಿ ಬರ್ತಾರೆ, ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಎಲ್ಲ ಹೇಳ್ತಿದ್ರು. ಅದಕ್ಕಿಂತ ನಾವು ಬಂದ ಇಲ್ಲ ಅನುಭವ, ನಮಗೆ ಸ್ವಂತ ಅನುಭವ ನೋಡಿದರೆ ನಾವು ಎಣಿಸಲಿಕ್ಕಿಂತ 100 ಪಟ್ಟು ನಮಗೆ ಹೇಳಲಿಕ್ಕೆ ಅಂದರೆ ವರ್ಣಿಸ್ಲಿಕ್ಕೆ ಅವಕಾಶವಿಲ್ಲ. ಸ್ವಚ್ಛತೆಯ ಬಗ್ಗೆ ಆಗಲಿ ಅಥವಾ ಎಲ್ಲ ಪೊಲೀಸರೊಂದು ನಮಗೆ ಸಹಕಾರ ಮಾಡೋ ವಿಷಯ ಎಲ್ಲ ಆಗಲಿ, ಏನು ಗೊತ್ತಿಲ್ಲ. ಅವ್ರು ಕೇಳಿದ್ರೆ ಎಲ್ಲ ನೇರವಾಗಿ ಒಂದೇ ಡೈರೆಕ್ಷನ್ ಕೊಟ್ಬಿಟ್ಟು ನಮ್ಮನ್ನು ಸರಿಯಾಗಿ ಸಂಗಮ ತನಕ ನಮಗೆ ಎಲ್ಲರೂ ನಮ್ಮ ಈ ಉಡುಪಿ ತಂಡ ಇದೆಯಲ್ಲ, ಎಲ್ಲರೂ ನಾವು ಒಟ್ಟಿಗೆ ಸೇರಿ ಒಟ್ಟಿಗೆ ಮುಳುಗು ಹಾಕಿ ಹೇಳುವಾಗ ನಮ್ಮ ಜೀವನ ಇವತ್ತಿಗೆ ಸಾರ್ಥಕ ಆಯಿತು ಅಂತ ಹೇಳ್ಸ್ಕೊಳ್ತೀವಿ ನಾವು. ಅಮೆರಿಕ ಜನಸಂಖ್ಯೆ 33 ಕೋಟಿ. ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ 52 ಕೋಟಿ ಜನ ಬಂದು ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದರೆ, ಇದರಲ್ಲಿ ಏನೋ ಒಂದು ಶಕ್ತಿ ಇದೆ. ಈ ನಮ್ಮ ವಿಚಾರದಲ್ಲಿ ಅಥವಾ ನಮ್ಮ ಈ ನಂಬಿಕೆಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ತಮ್ಗೆ ಅನ್ಸೋದಿಲ್ವಾ? 100ಕ್ಕೆ 100 ಇದೆ. ತುಂಬ ಶಕ್ತಿ ಇದೆ. ಯಾಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಇಂಥ ಒಂದು ಪವಿತ್ರವಾದ ಇಡೀ ವರ್ಲ್ಡ್ ರೆಕಾರ್ಡ್ ಆಗಿದೆ ಇದೀಗ. ಇಷ್ಟುವರೆಗೆ ಈ ಆಗಿರುವಂಥದ್ದು ಎಲ್ಲಿ ಸಹ ಇಲ್ಲ. ಇದು ನಮ್ಮ ಹಿಂದೂಗಳಿಗೆ ತುಂಬ ಹೆಮ್ಮೆ ತರುವಂಥ ವಿಷಯ, ತುಂಬ ಹೆಮ್ಮೆ ತರುವಂಥ ವಿಷಯ. ಇವತ್ತು ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ
ಸ್ನಾನ ಮಾಡಿದವಾಗ ಆ ಜನರ ಮಧ್ಯದಲ್ಲಿ ಹೋಗಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದವಾಗ ನಮಗೆ ಆದಂಥ ಒಂದು ರೋಮಾಂಚನ ಇದೆಯಲ್ಲ, ನಮ್ಮ ಲೈಫಲ್ಲಿ ಇನ್ನೂ ಅದು ಎಣಿಸ್ಕೊಳ್ಳಿಕ್ಕೂ ಆಗುವುದಿಲ್ಲ, ಮರಿಲಿಕ್ಕೂ ಆಗುವುದಿಲ್ಲ. ಯಾಕಂದರೆ ಅಂಥ ಒಂದು ಇವತ್ತಿನ ದಿನ ನಮ್ಮ ಜೀವಮಾನದಲ್ಲಿ ಇನ್ನು ಬರಲಿಕ್ಕೂ ಇಲ್ಲ, ಅದು ಬರುವುದೂ ಇಲ್ಲ. ನಮ್ಮ 2 ತಲೆಮಾರಲ್ಲಿ ಬರಲಿಕ್ಕಿಲ್ಲ. ನಮ್ಮ ಜೀವನ ಮಾತ್ರ ಅಲ್ಲ, ಈಗಿರುವಂತ ಇಲ್ಲಿರುವಂತ ಎಷ್ಟು ಜನ ಇದ್ದಾರೆ ಅವ್ರು ಯಾರ ಜೀವನದಲ್ಲೂ ಕೂಡ ಇಂಥದ್ದೊಂದು ಗಳಿಗೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಕ್ಕಳ ಜೀವನದಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಮಕ್ಕಳ ಜೀವನದಲ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತಮಗೆ 144 ವರ್ಷದ ಈ ಅನುಭವ, ಈ ಒಂದು ಮಹಾಕುಂಭದ ಅನುಭವ ಏನ್ ಅನಿಸ್ತು ಸರ್? ಒಳ್ಳೆ ರೀತಿಯಲ್ಲ ಇದೆ ಸರ್. ಒಳ್ಳೆ ಅಂದರೆ ಅದು ಯಾವ ಜನ್ಮದ ಪುಣ್ಯವೇನ ನಾವು ಈ ಥರ ಒಂದು ಈ ಇದರಲ್ಲಿ ಬಂದು ಈ ಸ್ನಾನ ಮಾಡಿ ಒಂದು ಒಳ್ಳೆ ಇದು ಅನುಭವ ಪಡೆಯುವುದಂದರೆ ಅದು ಹೇಳಿದ ಅವರ ಇದರಿಗೆ ನೋಡ್ಲಿಕ್ಕೆ ಸಿಗದಿದ್ದದ್ದು ನಮಗೆ ಸಿಕ್ಕಿದೆ. ಹಾಗಾದರೆ ಒಳ್ಳೆ ರೀತಿಯಲ್ಲಿ ಇದಾಗಿದೆ. ಒಳ್ಳೆ ಸರ್, ಇನ್ನು ಉಳಿದಿರೋದು ಕೇವಲ 11 ದಿನ ಮಾತ್ರ. ತಾವು ಯಾರ್ಯಾರು ಬರ್ಬೇಕನ್ಕೊಂಡಿದ್ದಾರೆ ಕರಾವಳಿ, ಉಡುಪಿ, ದಕ್ಷಿಣ ಕನ್ನಡ, ಕರ್ನಾಟಕದಿಂದ, ಅವರಿಗೆಲ್ಲ ಏನು ಹೇಳಿಕ್ ಬಯಸ್ತೀನಿ? ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಷ್ಟೇ, ಯಾರೆಲ್ಲ ಕಾಯ್ತಾ ಇದ್ದೀರಿ ಆದಷ್ಟು ಬೇಗ ಬಂದು ಈ ಒಂದು ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಹೋಗಿ. ಇಂಥ ಒಂದು ಅನುಭವ ನಮಗೆ ಒನ್ಸ್ ಇನ್ ಎ ಲೈಫ್ ಟೈಮ್, ಅಂದರೆ ಜೀವಮಾನದಲ್ಲಿ ಒಂದು ಸಲ ಸಿಗುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಓವರಾಲ್ ಆಗಿ ಅಂದರೆ ನಮ್ಮ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈ ಒಂದು ಕುಂಭಮೇಳವನ್ನು, ಮಹಾಕುಂಭಮೇಳವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದೆ. ಯಾಕಂದರೆ ಇಷ್ಟು 53 ಕೋಟಿ ಹತ್ತಿರ ಜನಗಳು ಬಂದಿದ್ದಾರೆ. ಅವರಿಗೆ ಒಂದು ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆ, ಹಾಗೆ ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿ ಸಹ ಹಾಗೆ ಯಾವುದೇ ಒಂದು ರೀತಿಯ ಸಿಟ್ಟು ಮಾಡಿಕೊಳ್ಳದೆ ನಮಗೆ ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ ಕೇಳಿದರೆ ನೀಟಾಗಿ ತೋರಿಸ್ಬಿಟ್ಟು ನೀವು ಇಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮಗೆ ಒಂದು ತುಂಬ ಒಂದು ನಾವು ಅದೇ ಹೇಳಿದ್ವಿ, ಉಡುಪಿ ನಮ್ಮ ಗೆಳೆಯರಿದ್ದಾರೆ. ನಾನು ಉಡುಪಿ ಮತ್ತು ಮಂಗಳೂರು, ನಮ್ಮದು ಅವಳಿ ಜಿಲ್ಲೆ, ನಾನು ಮಂಗಳೂರಿಂದ ಬಂದಿದ್ದೇನೆ. ಸೊ ನಮಗೆ ಇವರು ಸಿಕ್ಕಿರೋದು ಅಂದರೆ ಇವ್ರ ಜೊತೆ ನಮಗೊಂದು ಅನುಭವ ಸಹ ತುಂಬ ಒಳ್ಳೆಯ ಅನುಭವ. ಅದೇ ರೀತಿ ನಮಗೆ ಇಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಒಂದು ಮಿಂದೇಳುವಾಗ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳು ಮಾಯ ಆಗಿ ಒಂದು ಹೊಸ ದೇಹಕ್ಕೆ ಮತ್ತು ಮನಸ್ಸಿಗೆ ಒಂದು ಚೈತನ್ಯ ತುಂಬಿದೆ. ಸುಮಾರು 46 ದಿನದಲ್ಲಿ ಇಷ್ಟು ಕೋಟಿ ಜನ ಬರ್ತಾರೆ ಅಂತ ಹೇಳಿದ್ರೆ ಕೇವಲ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ಮಾತ್ರ ಅಲ್ಲ, ಈ ಸ್ಥಳದ ಒಂದು ಶಕ್ತಿ ಮಹಿಮೆ ಆಗ ದೇವರ ಕೃಪೆ ಅಂತೂ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ. ಒಂದ್ಸಲ ಎಲ್ಲರೂ ಕೈ ಮೇಲೆತ್ತಿ ನಮ ಪಾರ್ವತಿ ಪತೆ ಹರ ಹರ. ಇದು ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪ್ರಯಾಗ್ರಾಜ್ನ ದೇವಭೂಮಿಯ ಇಲ್ಲಿನ ವೈಶಿಷ್ಟ್ಯತೆ, ಬಂದಿರುವವರ ಅನುಭವ, ಸಾಧು ಸಂತರ ಮಾತು, ದೇಶದ ಪರ್ವ ಕಾಲದ ಪ್ರತಿ ಕ್ಷಣದ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ನಮಸ್ಕಾರ.